ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಎಲ್ಲ ವರ್ಷ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ, ಹಾಗೆ ಔಟ್ಸೈಡ್ ಹೋಗ್ತಾ ಇದ್ವಿ. ಬಟ್ ಇಯರ್ ನಮಗೆ ತುಂಬಾ ಬೇಜಾರಾಗಿದೆ. ಏನಕ್ಕಂದರೆ ನನ್ನ ಹಸ್ಬೆಂಡಿಗೆ ಇನ್ನೂ ಲೆಗ್ ಫ್ರ್ಯಾಕ್ಚರ್ ಆಗಿದೆ. ಸೊ ಸ್ಟಿಚಸ್ ಎಲ್ಲ ಹಾಕ್ಕೊಂಡು ಹಾಸ್ಪಿಟಲ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ದಾಯಿತು. ಸೊ ಅದೊಂದೇ ಸ್ವಲ್ಪ ಬೇಜಾರಾಗ್ತಾ ಇದೆ ನನಗೆ, ತುಂಬ ಬೇಜಾರಾಗ್ತಿದೆ. ಪ್ರತಿ ವರ್ಷವೂ ನಾವು ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಅದರ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾಯಿದ್ದು. ಬಟ್ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ತುಂಬ ಬೇಜಾರಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಲೈಫಲ್ಲೂ ಲೆಸನ್ ಕಲ್ತಂಗೆ ಆಗುತ್ತೆ. ಏನಿಲ್ಲ, ಜಸ್ಟ್ ಮಾರ್ಕೆಟ್ ಹೋಗ್ತಾರೆ ನಮ್ಮ ಹಸ್ಬೆಂಡ್. ಬೆಳಗ್ಗೆ ಮಾರ್ನಿಂಗ್ ಎದ್ದು ಅಲ್ಲಿ ಒಂದಿವೆ ಬರ್ಬೇಕಾರೆ ಮತ್ತು ವಾಕಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ ಕೆಳಗೆ ಬಿದ್ದು, ಅದು ಮೋರಿ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಒಂದು ಲೆಗ್ ಮಾತ್ರ ಕೆಳಗೆ ಹೋಗಿದೆ, ಒಂದು ಕಾಲು ಮಾತ್ರ. ಸೊ ಫುಲ್ಲು ಕಾಲು ಅಲ್ಲಿ ಕಬ್ಬಿಣದ್ದು ರಾಡ್ ಎಲ್ಲ ಇತ್ತಂತೆ, ಮೋರಿಲಿ ಕಾಂಟ್ರಾಕ್ಟ್ ಎಲ್ಲ ಆಗ್ತಾರಲ್ಲ. ಸೊ ಅದೆಲ್ಲ ಹೋಗಿ ಫುಲ್ಲು ತರ್ಚ್ಕೊಂಡ್ಬಿಟ್ಟಿತ್ತು ಆ್ಯಂಡ್ ಫುಲ್ ಓಪನ್ ಆಗಿಬಿಟ್ಟಿತ್ತು. ಹೋಗಿ ಹಾಸ್ಪಿಟಲ್ಗೆಲ್ಲ ಹೋದಾದ್ಮೇಲೆ ಎಷ್ಟು 9 ಸ್ಟಿಚಸ್ ಹಾಕಿದ್ದಾರೆ. ಅವ್ರಿಗೆ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಫಸ್ಟ್ ಟೈಮ್ ಇದೆ ಅವ್ರು ಹಾಸ್ಪಿಟಲ್ಗೆ ಹೋಗಿ ಈ ಥರ ಸ್ಟಿಚಸ್ ಎಲ್ಲ ಹಾಕಿರೋದು. ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಎಂಪೈರ್ ಹೋಟೆಲ್ಗೆ ಹೋಗೋಣ. ಕುಣಿಗಲಲ್ಲಿ ಒಂದು ಎಂಪೈರ್ ಹೋಟೆಲ್ ಇದೆ. ಸೊ ಫ್ಯಾಮಿಲಿ ಎಲ್ಲ ಹೋಗಿ ಅಲ್ಲೇ ಡಿನ್ನರ್ ಮುಗಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಈ ಥರ ಆಯ್ತು ನನ್ನ ಹಸ್ಬೆಂಡ್ಗೆ. ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಹತ್ತಿದ್ದೀನಿ ಅಂತ. ಲೈಕ್ ಏನಂದ್ರೆ ನನಗೆ ಯಾವಾಗಲೂ ಹುಷಾರಿರಲ್ಲ, ಅಂದರೆ ನನ್ನ ಡೆಲಿವರಿ ಪೇನ್ ಎಲ್ಲ ಹೇಗೆ ಅಂತ ಅವ್ರಿಗೆ ಗೊತ್ತು. ಬಟ್ ಅವ್ರಾಗೆ ಫಸ್ಟ್ ಟೈಮ್ ನೋಡಿದವರು ಈ ಥರ ತುಂಬಾ ಡಿಸಪಾಯಿಂಟೆಡ್ ಆಗೋಯಿತು. ನಡೆಯೋಕ್ಕೆ ಆಗಲ್ಲ, ಅಂದ್ರಲ್ಲೂ ನಾನು ಬೇಜಾರು ಮಾಡ್ಕೋತೀನಿ, ನನ್ನ ಮಗಳು ಬೇಜಾರು ಮಾಡ್ಕೋತಾಳೆ ಅಂತ ಸ್ವಲ್ಪ ಖುಷಿಯಾಗಿ ಆರಾಮಾಗೇ ಇದ್ದಾರೆ. ಅದಕ್ಕೆ ನಾನು ಬೇಜಾರಾಗಬಾರ್ದು ಅಂತೇಳಿ ನಾನು ಮುಂಚೆನೇ ಶಾಪಿಂಗ್ ಮಾಡಿಬಿಟ್ಟಿದ್ದೆ. ಔಟ್ಸೈಡೆಲ್ಲ ಹೋಗ್ತೀವಲ್ವ ಹೋಟೆಲ್ಗೆ ಅಂತೇಳಿ ಡ್ರೆಸ್ ಎಲ್ಲ ತೊಗೊಂಡಿದ್ದೆ, ಜೀನ್ಸು ಟಾಪ್ಸ್ ಎಲ್ಲ. ಬಟ್ ಈ ಥರ ಆಗಿರೋದಕ್ಕೆ ಯಾವುದೇ ಕೇಕ್ ಸೆಲೆಬ್ರೇಷನ್ಸ್ ಆಗಲಿ ಕೇಕ್ ಕಟ್ಟಿಂಗ್ ಆಗಲಿ ಬೇಡ ಅಂತ ನಂದಿದೆ. ಆ್ಯಂಡ್ ನಮ್ಮ ಅಣ್ಣ ಏನಕ್ಕೆ ಬೇಜಾರು ಮಾಡ್ಕೋತಾರ ಅಂತೇಳಿ ಕೇಕ್ ತೊಗೊಂಬಂದಿದ್ದ. ಸೊ ಅವನೇ ಇಲ್ಲ, ಊಟ ಮುಗಿಸ್ಕೊಂಡು ಹೋಗ್ಬಿಟ್ಟು ಅವನಿಗೂ ಲೇಟ್ ಆಯಿತು. ಆ್ಯಂಡ್ ನಾನು ಮಗುನ ಮಲಗಿಸೋಷ್ಟು ಲೇಟ್ ಆಯ್ತು. ನೋಡಿ, ಮಗು ಇನ್ನೂ ಮಲಗಿಲ್ಲ, ಇವತ್ತೇ ಡಿಲೇ ಆಗಿ ಲೇಟಾಗಿ ಮಲಗ್ತಾ ಇರೋದು. ಹೊಟ್ಟೆ ಉರಿ ಅನಿಸುತ್ತೆ. ಮಕ್ಳಿಗೆ ಹೇಳ್ತಲ್ಲ ಊಟ ಮಾಡ್ಬೇಕಾರೆ, ಏನಾರ ಒಂದು ಸೆಲೆಬ್ರೇಷನ್ಲಿ ಇರ್ಬೇಕಾದ್ರೆ ಅಳುತ್ತೆ ಅಂತ, ಆ ಥರನೇ ಮೋಸ್ಟ್ಲಿ ಅನ್ಕೋತೀನಿ. ಸೊ ಕೇಕ್ ಕಟಿಂಗ್ ಮಾಡಬೇಕು ಇವಾಗ, ಅದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಹಾಗೆ ನನ್ನ ಹಸ್ಬೆಂಡಿಗೆ ಏನಾಗಿತ್ತು, ಲೆಗ್ಗೆಲ್ಲ ಹೇಗಾಗಿತ್ತು ಅಂತಲೂ ಅದು ಕ್ಲಿಪ್ಪಿಂಗ್ಸ್ ಚೂಸ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನನಗೆ ಅದು ವೀಡಿಯೋ ಮಾಡೋಕ್ಕೂ ನನಗೆ ಮನಸ್ಸಾಗ್ತಾ ಇಲ್ಲ, ತುಂಬಾ ಬೇಜಾರಾಗ್ತಿತ್ತು ನನಗೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಮ್ಮ ಅಜ್ಜಿ ಕೂಡ ಬಂದರು, ಅವ್ರಿಗೆ ಗೊತ್ತೇ ಇರಲಿಲ್ಲ ಈ ಥರ ಆಗಿದೆ ಅಂತ. ನೋಡಿ ಅವ್ರಿಗೂ ಸ್ವಲ್ಪ ಸಖತ್ ಬೇಜಾರಾಗೋಯಿತು. ಇದು ಅಮ್ಮ ಮನೇಲಿದ್ದಾಗ ನಾನು ಅಲ್ಲೇ ಇದ್ನಲ್ಲ, ಸೊ ಪಲಾವ್ ಮಾಡಿದರು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು. ಹಾಸ್ಪಿಟಲ್ಗೆ ಹೋಗಿ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಬರೋಣ ಬಾ ಅಂತ. ಆ್ಯಂಡ್ ಏನೋ ಇಂಜೆಕ್ಷನ್ಸು ಅದೆಲ್ಲ ಕೊಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಒಂದು ಟಿಫನ್ ಮಾಡಿಬಿಡು, ಏನೇ ಒಂದು ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಇಂಜೆಕ್ಷನ್ ಮಾಡೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಟಿಫನ್ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋದ್ವಿ. ಇಷ್ಟೇನಾಗಿರೋದು ಮೇಡಮ್ ಇಲ್ಲಿ ಯಾ ಮೇಡಮ್ ಗಡಿ ಈ ಕಡೆ ಬಿಡೋದು ಕೆಲಸ ಇದೆ. ಅದು ಕಬ್ಬಣ ಜೋರಾಗಿ ಇದಾಗ್ಬಿಡ್ತು. ಆಯ್ತು,
ತೋರಿಸಿಲ್ಲ ಅವ್ರಿಗೆ ತೋರಿಸಾಗಲ್ಲ ಅವರೇ ತೋರಿಸಿ ಇಲ್ಲ ಬಿಲ್ ಬೇಕು వచ్చి ఇది కూడా లైఫ్ బరಲ್ಲ ಏನು ಮೂರು ಎಣ್ಣೆ ಅಮ್ಮ ಅಂತ ನಮ್ಮ ಅಜ್ಜಿ ಬಂದಿದ್ರು, ಅವ್ರಿಗೆ ಈ ಥರ ಆಗಿದೆ ಅಂತ ಗೊತ್ತೇ ಇರಲಿಲ್ಲ. ಸೊ ಬಂದ ತಕ್ಷಣನೇ ಬೈತಾ ಇದ್ರು, ಶಾಕ್ ಆಗೋಯ್ತು ಅವ್ರಿಗಂತೂ. ಸುಮ್ಮನೆ ಏನಾರ ಒಂದು ಮಾಡ್ಕೊತಾನೆ ಇರ್ತೀಯ, ಅವಾಗೆಲ್ಲ ಫೀವರು, ಡೆಂಗ್ಯೂ ಫೀವರು, ಇವಾಗ ಇದು ಜೋಪಾನವಾಗಿ ಇರೋದೇ ಇಲ್ಲ, ಕೇರ್ ಮಾಡೋದೇ ಇಲ್ಲ ಬಾಡಿನೆಲ್ಲ ಅಂತ ಬೈತಾ ಇದ್ರು. ಆ್ಯಂಡ್ ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, ಅದಕ್ಕೆ ನಾನೇ ಕಾಲ್ ಮಾಡಿ ಹಿಂಸೆ ಕೊಡ್ತಾಯಿದ್ದೆ, ಬಾ ಬಾ ಇನ್ನು ಔಟ್ಸೈಡೆಲ್ಲ ಹೋಗೋಣ ದೇವಸ್ಥಾನಕ್ಕೆ ಅಂತೆಲ್ಲ ಹಿಂಸೆ ಮಾಡಿ ನಾನೇ ಕರೆಸಿದ್ದು. ಬಟ್ ಕಾರ್ ಡ್ರೈವ್ ಮಾಡೋಕ್ಕೂ ಆಗಲ್ಲ, ಏನೂ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಅವ್ರಿಗೆ ಫಜೀತಿ. ಏನು ಮಾಡೋಕ್ಕಾಗಲ್ಲ, ಅಷ್ಟೇ ಸ್ವಲ್ಪ ಬೇಜಾರಾಗುತ್ತೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ನೋವು ಅಂತ ಹೇಳ್ತಾರೆ, ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ದಾರೆ, ಓಡಾಡಬಾರ್ದು. ಏನಕ್ಕಂದರೆ ಸ್ಟಿಚಸ್ ಹಾಕಿದ್ದಾರೆ ಅಲ್ವಾ, ಸೊ ಅದು ಸ್ಟಿಚಸ್ ಯಾವಾಗ ನೆಕ್ಸ್ಟ್ ಮಂಡೇ ಸ್ಟಿಚಸ್ ಹಾಕ್ಸಿರೋದು, ನೆಕ್ಸ್ಟ್ ಮಂಡೇವರೆಗೂ ವೇಟ್ ಮಾಡಬೇಕು ಆ ಸ್ಟಿಚಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಬೆಡ್ ರೆಸ್ಟ್ ಎಲ್ಲ ಇರಬೇಕು ಕಂಪ್ಲೀಟಾಗಿ, ಎಲ್ಲಿ ಓಡಾಡಬಾರ್ದು ಅಂತೇಳಿ ಟ್ಯಾಬ್ಲೆಟ್ಸ್ ಮತ್ತು ಅದು ಆಯಿಂಟ್ಮೆಂಟು, ಪೇನ್ ಕಿಲ್ಲರ್, ರಿಲೀಫ್ ಅದೆಲ್ಲ ಕೊಟ್ಟಿದ್ದಾರೆ. ಅಂದ್ರೂ ತುಂಬ ನೋವಾಗುತ್ತೆ, ಯಾಕೆಂದರೆ ನಂದು ಸಿಸರಿನ್ ಆಗಿರೋದ್ರಿಂದ ಆ ಪೇನ್, ಸ್ಟಿಚಸ್ ಪೇನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಅವ್ರು ಅದೇ ಅಂತಿರಪ್ಪ, ನೀನು ಹೆಂಗೆ ತಡ್ಕೊಂಡೆ ಅಷ್ಟು ನೋವನ್ನ ಅಂತ. ಏನಕ್ಕಾದ್ರೆ ಅವ್ರಿಗಿದೆ ಫಸ್ಟ್ ಟೈಮ್ ಈ ಥರ ಎಲ್ಲ ಪೇನ್, ಸ್ಟಿಚಸ್ ಪೇನು ಅದೆಲ್ಲ ಹಾಕ್ಕೊಂಡಿರೋದಲ್ಲ, ಸ್ವಲ್ಪ ನರ್ವಸ್ ಅಷ್ಟೇ, ಇನ್ನೆಲ್ಲ ಆಲ್ ಬಿ ರೈಟ್. ಅಯ್ಯೋ ಅದಕ್ಕೆ ನನಗೆ ಚಕ್ಕನ ಚೆನ್ನಾಗಿ ಕೊಡಬೇಡ ಕಣಪ್ಪ, ಹಸಂಡೆ ಅಜ್ಜಿ ತಿಂದಿರೋದು. ಕುಡ್ಬಿಡಿ ಗಿಡಬಿಡಿ ಕುಡಿಬಿಡಿ 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 ಕುಡಿಬಿಡಿ. ಓ ನಿಂದು ಕಣಪ್ಪ, ನಿಂದು ಕಣಪ್ಪ, ನಿಂದು ನಡುಪಣ್ಣು ಸುದ್ದಿ ಇದು ನಿಂದು ಕಣಪ್ಪ, ಕೋಲ್ಡು ನಿಂದು ಕಣಪ್ಪ, ನಿಂದು ಕಣಪ್ಪ, ಇದು ನಿಂದು ಕಣ ನನ್ಕಂಡು ಇದು ಯವ್ವ ನೋಡಂಗಾಗಿ ಕಣ್ಣೆಲ್ಲ ಕಟ್ಟಿಬಿಡ್ತು 3 ದಿವಸದಿಂದವ ನನ್ನ ಮಗ ಎತ್ಕೊಳ್ಳಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಅದು ಎತ್ಕೊಳ್ಳಿಲ್ಲ, ನನ್ನ ಆಸೆ ಕಾಕೊಳ್ಳಂತವ ನನ್ನ ಅಪ್ಪನ ನಿಂದೇನಪ್ಪ ಇದು? ಆರಿಗೆ ಕೊಟ್ಬಿಡಕ್ಕನಪ್ಪ, ಬೆಣ್ಣೆ ತಂದು ಕೊಡ್ತೀನಿ, ಕಾಸ್ಕೊಂಡು ತಿನ್ನಪ್ಪ ಈ ಸತಿ ದೇವ್ರಿಗೆ ಬಂದಾಗ. ಹ್ಞೂ ಬೆಣ್ಣೆ, ಎಮ್ಮೆ ಬೆಣ್ಣೆ ಏನು ಹಾಕಲ್ಲ, ಹಸಿನ ಬೆಣ್ಣೆ ಇಲ್ಲ ಕಣಪ್ಪ, ಹಸಿನ ಬೆಣ್ಣೆ ಇಲ್ಲ ಕಣಪ್ಪ. ಎಮ್ಮೆ ಬೆಣ್ಣೆ ತಂದು ಕೊಡ್ತೀನಿ, ಅದಲ್ಲ ಇದು ಇನ್ನೊಂದು ಆಮೇಲೆ ಮಾಡ್ತೀನಿ. ನಿಂದೇನಪ್ಪ ಅದು? ನಿಂದ ನಿಂದ ಕೊಡಲ್ಲು ಬಂಗಾರ, ನನ್ನ ಬಂಗಾರ ಯಾಕೆ ಇದು ಅವಕಾಡೋ ಪ್ಲ್ಯಾಂಟ್, ಇದು ಬಟರ್ ಫ್ರೂಟ್ ಹೇಳ್ತಾರ. ಸೊ ಬಟರ್ ಫ್ರೂಟು ಅವಕಾಡೋ ಎಲ್ಲ ಒಂದೇನೆ. ಸೊ ಅದನ್ನು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಒಂದು ನೆನಪಿಗೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಗಿಡನ ಇಲ್ಲಿ ಪಾಟ್ಗೆ ಹಾಕ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಇಯರ್ ಹೇಗಾಗಿರುತ್ತೆ. ಅಂದರೆ ಇದು ಗ್ರೋತ್ ಆಗೋಕ್ಕೆ 4 years ಬೇಕು. ಸೊ ಅಷ್ಟವರೆಗೂ ಚೆನ್ನಾಗಿ ಕಾಪಾಡ್ಕೋಬೇಕು ಇದನ್ನು. ಅದಕ್ಕೇ ಹೇಳ್ತಾ ಇದ್ರು, ನೋಡೋಣ ಇವಾಗ ಇದೊಂದು ನೆನಪಿರುತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಾಕಿದ್ದು ಇದು ಅನ್ನೋ ಥರ ಅಂತೇಳಿ, ಒಂದು ಸ್ಪೆಷಲ್ ಮೂಮೆಂಟ್ ಚೆನ್ನಾಗಿರುತ್ತೆ ಅಂತೇಳಿ ಅವರೇ ತಂದು ಹಾಕ್ತಾಯಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನೋಡಬೇಕು ಇನ್ನೆಷ್ಟು ವರ್ಷ ಅದು ಹಣ್ಣು ಬಿಡುತ್ತೋ ಅಷ್ಟು ಪೇಷನ್ಸಾಗಿ ಇರಬೇಕು ಅಷ್ಟೇ, ಕಾಯಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಅಷ್ಟು ಪುಟ್ಟದು, ದೊಡ್ಡದಾಗುವಷ್ಟು 4 ವರ್ಷ
ಚೆನ್ನಾಗಿರುತ್ತೆ. ಅವಾಗ ಹಣ್ಣು ಬೀಳೋದಕ್ಕೇ ಒಂದು 5 ವರ್ಷ ಆದ್ರೂ ಆಗುತ್ತೆ ಅಂತ ಹೇಳ್ತಾಯಿದ್ರು. ಲೈಕ್ ಗೂಗಲಲ್ಲಿ ನೋಡಿದೆ ಆ್ಯಂಡ್ ಇದು ಕೊಡೋರು ಹೇಳಿದರು. ಸೊ ಅದಕ್ಕೆ ವೆಯ್ಟ್ ಮಾಡಬೇಕು, ಪೇಷನ್ಸಾಗಿ ವೆಯ್ಟ್ ಮಾಡಿದ್ರೆ ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಸ್ವಲ್ಪ ದೊಡ್ಡದಾದ ತಕ್ಷಣ ಊರಿಗೆ ಹಾಕ್ಬಿಡ್ತೀವಿ. ಅವಾಗ ಚೆನ್ನಾಗಿ ಇನ್ನೂ ಗ್ರೋತ್ ಆಗೋಕ್ಕೆ ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ ಊರ ಕಡೆ. ಆ್ಯಂಡ್ ಅದೊಂದು ಮತ್ತು ಅದೇನು ಅಳಸ್ಲಿನ ತಿಂದಿರ್ತಾರಲ್ಲ ಅದು, ಆ ಬೀಜನೂ ಹಾಕ್ತಿದ್ದಾರೆ ನೋಡಿ ಅಲ್ಲಿ ಸೈಡಲ್ಲಿ ಸೀಡ್ಸು ಚೆನ್ನಾಗಿ ಬರುತ್ತೆ. ಅದು ಮೊಳಕೆ ಬಂದ ತಕ್ಷಣ ಅದನ್ನು ಊರಿಗೆ ಹೋಗಿ ಹಾಕೋದು ಅಂತ. ಊರಲ್ಲಿದೆ ನಮ್ಮದು, ಅಂದರೂ ಅವ್ರಿಗೆ ಈ ಥರ ಎಲ್ಲ ಇಷ್ಟ. ಈ ಥರ ಫಾರ್ಮರ್ಸ್ ಕೆಲಸ ಎಲ್ಲ ಮಾಡೋದಂದ್ರೆ ಸಖತ್ ಇಷ್ಟ. ಆ ಕಾಲು ನೋವಲ್ಲೂ ನಾನೇ ಹಾಕ್ತೀನಿ ಬಿಡು ಅಂತ ಹೇಳ್ತಾಯಿದ್ರು. ಯಾವಾಗಾರ ಹಾಕಿದ್ರೆ ಆಯಿತು ಒಂದು ಇದಕ್ಕೆ. ಇವತ್ತು ಹಾಕಿದ್ರೆ ಒಂದು ನೆನಪು ಚೆನ್ನಾಗಿರುತ್ತೆ, ಒಂದು ಸ್ಪೆಷಲ್ ಮೊಮೆಂಟ್ ಅಂತ ಹೇಳಿ ಅವರೇ ಅದು ಹಾಕಿದ ಪ್ಲ್ಯಾಂಟ್ನ. ಕಾಲು ಆಗಲ್ಲ ಅಂದ್ರೆ ಮಾಡಿಬಿಡ್ಬೇಕಲ್ಲ, ನೀನೊಬ್ಬನೇ ಎಕ್ಸ್ಪರ್ಟ್ ಅಂತ ಕಬಾಬ್ಗೆ. ಇಲ್ಲಿ ಕಾಲು ಹೇಗಿದೆ ನೋವು? ಒಂದು ಲೈಟ್ ಹಾಕ್ಸ್ಬೇಕು, ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮಾಡಿ ಚೆನ್ನಾಗಿ ಬಂದೇ ಬರ್ತಾರೆ. ಬೇಗ ಬೇಯ್ತವಲ್ಲ, ಇದು ಅಂತಲ್ಲ ಕರಿಕೆ ಉರಿ ಜಾಸ್ತಿ, ಅದೊಂದು ಸಣ್ಣ ಉರಿತಾವಲ್ಲ. ಗೌರಿ ಎಲ್ಲ ಇಲ್ಲ ನೋಡು. ಇದು ನಮ್ಮಮ್ಮನೇ ಬಂದು ಇಲ್ಲೇ ನಾನ್ ವೆಜ್ ಮಾಡಿದ್ರು, ಚಿಕನ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸ್ಪೆಷಲ್ ಅಂತ ಹೇಳಿ. ಸೊ ಇನ್ನು ಚಿಕನ್ ಸಾಂಬಾರು ಮತ್ತು ಇನ್ನು ಕಬಾಬ್ ಮಾಡಿದರು. ಟೇಸ್ಟಿಯಾಗಿ, ಅಫ್ಕೋರ್ಸ್ ನಮ್ಮಮ್ಮ ಮಾಡೋದೆಲ್ಲ ಟೇಸ್ಟಾಗಿರುತ್ತೆ. ಸೊ ಒನ್ ಟೈಮ್ಗೆ ಮಾತ್ರ ಅಂಥೇಳಿ ಮಾಡಿದ್ದಷ್ಟೇ. ಕಬಾಬ್ ನಾನೇ ಮಾಡ್ತೀನಿ ಅಂತ ಕಬಾಬ್ ಕೂಡ ಅವರೇ ಮಾಡಿದ್ದು. ಅವ್ರ ಕಾಲಾಗಲ್ಲ ಅಂದ್ರೂ ಲೈಕ್ ಕೂತ್ಕೊಂಡೇ ಇದ್ದರೆ ಒಂಥರ ಮೈಂಡೆಲ್ಲ ಒಂಥರ ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿ ನಾನೇ ಮಾಡ್ತೀನಿ ಅಂತ ಹೇಳಿ ಬಂದು ಅವರೇ ಕಬಾಬ್ ಎಲ್ಲ ಮಾಡಿದ್ದು. ನೋಡಿ ನೆಕ್ಸ್ಟಲ್ಲಿ ಹಾಗೆ ಬೇಡ ಹೋಗ್ತೀನಿ ಬಿಡು, ಅಜ್ಜಿನ ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ. ನೋಡ್ಕೊಂಡು ಚೆನ್ನಾಗಿ ಉಪಕಾರ ಅಪ್ಪ ಬಾ. ಬಾರವಾ ಚಾಕ್ ಕಾಣುತ್ತಿದೆ, ಕ್ಯಾಂಡ್ ಇದಾವೆ, ಅದು ಇದೆ ಅವನು ದಡ್ನ ತಂದು
So then, why? ಅಷ್ಟೇ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗೇ ಇದ್ದಾರೆ. ಸೊ ಎಲ್ಲೂ ಇಲ್ಲ, ಬೆಡ್ ರೆಸ್ಟ್ ಕಂಪ್ಲೀಟಾಗಿ ಹೇಳಿದ್ದಾರೆ. ಸೊ ಇನ್ನೇನಿಲ್ಲ ಗೈಸ್, ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್.